ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ದಿಢೀರ್ ಅವಲಕ್ಕಿನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸು: ಅವಲಕ್ಕಿ, ತೆಂಗಿನಕಾಯಿ ತುರಿ, ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ, ಕಡಲೆಬೀಜ, ಉಪ್ಪು, ನಿಂಬೆಹಣ್ಣು, ಸಾಸಿವೆ, ಈರುಳ್ಳಿ, ಕರಿಬೇವು, ಮೆಣಸಿನಕಾಯಿ. ಇವಾಗ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಸ್ಟವ್ ಹಚ್ಕೊಂಡಿದ್ದೀನಿ, ಒಂದು ಬಾಣಲಿ ಎತ್ಕೊಂಡಿದ್ದೀನಿ. ಇದಕ್ಕೆ 4 ರಿಂದ 5 ಸ್ಪೂನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಯಾವತ್ತು ಮಾಡ್ಕೋಬೋದು ಅಂದರೆ ಸ್ಯಾಟರ್ಡೇ ಸಂಡೇಸ್ ಎಲ್ಲ ಮಕ್ಕಳಿಗೆ ಲಂಚ್ ಬಾಕ್ಸ್ ಇರಲ್ಲ, ನೀವು ಲೇಟಾಗಿ ಎದ್ದಿರ್ತೀರ ಅಂಥ ಟೈಮಲ್ಲಿ ಇದನ್ನು ಮಾಡ್ಕೋಬೋದು. ಇವಾಗ ಎಣ್ಣೆ ಕಾದಿದೆ, ನೆಲಗಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಹುರ್ಕೊಂಡು ಗರಿ ಗರಿಯಾಗಿ ಬರೋ ಥರ ಇದನ್ನು ಹುಡ್ಕೋಬೇಕು. ಇವಾಗ ಇದು ಆಗ್ತಾ ಬಂತು. ಇವಾಗ ಇದನ್ನು ಒಂದು ಬೌಲಿಗೆ ಎತ್ತಿಕೊತಾ ಇದ್ದೀನಿ. ಇದೇ ಬಾಣಲಿಗೆ ಸಾಸಿವೆ, 3 ಸೀಳ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆನ ಸೇರಿಸಿ 1 ಸ್ಪೂನ್ ತೊಗೊಂಡಿದ್ದೀನಿ. ಅದು 3 ಮಿಕ್ಸು 1 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ 1-2 ಸಲ ಕೈ ಆಡಿಸ್ಬೇಕು. ನಿಮಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊತಾ ಇದ್ದೀನಿ. ನಿಮಗೆ ಹಸಿಮೆಣಸಿನ್ಕಾಯಿ ಏನಾದರೂ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡಿ ಒಣಮೆಣ್ಸಿನ್ಕಾಯಿ ಸಹ ಹಾಕ್ಕೋಬೋದು. ಇಲ್ಲಿ 1 ಕಡ್ಡಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಕಡ್ಡಿ ಹಾಕ್ಕೊಬೋದು. ಕರಿಬೇವಿನ ಸೊಪ್ಪು ತುಂಬ ಹೆಲ್ತಿಗೆಲ್ಲ ಒಳ್ಳೆಯದು, ಅದಕ್ಕೋಸ್ಕರ. ಇದಾಗಿದೆ. ಇವಾಗ ಇದಕ್ಕೆ ಒಂದು ದೊಡ್ಡ ಈರುಳ್ಳಿನ ಸೀಳಿ ಇಟ್ಕೊಂಡಿದ್ದೀನಿ, ಅಂದರೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಅಂತೇನಿಲ್ಲ, ಇದ್ರದ್ದು ಈರುಳ್ಳಿ ಸ್ಮೆಲ್ಲು ಸ್ವಲ್ಪ ಹೋಗೋ ಥರ ಆದರೆ ಸಾಕಾಗತ್ತೆ. 1-2 ನಿಮಿಷ ಇದೇ ರೀತಿ 1-2 ಸೆಕೆಂಡ್ ಮಿಕ್ಸ್ ಮಾಡಬೇಕು. ಇವಾಗ ಇದಾಗಿದೆ. ನಾನು ಅವಲಕ್ಕಿನ 2 ಕಪ್ ತೊಗೊಂಡಿದ್ದೀನಿ. 1-2-3 ಸಲ ನೀಟಾಗಿ ತೊಳೆದು ಒಂದು 5 ನಿಮಿಷ ಸೈಡಿಗೆ ಇಟ್ಕೊಂಡಿರ್ತೀನಿ. ಇವಾಗ ಅದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇವಾಗ 1-2 ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಇದು ಸ್ವಲ್ಪ ಬಿಸಿಯಾಗೋ ಥರ. ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿಯತ್ತೆ. 1-2 ನಿಮಿಷ ಹಾಗೆ ಮಿಕ್ಸ್ ಮಾಡಬೇಕು. ಇವಾಗ ಉರಿನ ಕಮ್ಮಿಲಿಟ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ 1-2 ಸಲ ಮಿಕ್ಸ್ ಮಾಡಿ ಇನ್ನೊಂದೆರಡು ಸಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನಿಂಬೆಹಣ್ಣು ಹಾಕಬೇಕು. ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕಿದ್ರೆ ಸಾಕಾಗತ್ತೆ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಳ್ಳಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಿದ್ದೀರಾ ಅಂದರೆ ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಹಿಂಡ್ಕೊಳ್ಳಿ. ಇವಾಗ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಟ್ಟಿದ್ದೀನಿ. 1-2 ಸಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ತೆಂಗಿನಕಾಯಿ. ನಾನು ಅರ್ಧ ಹೋಳು ತೆಂಗಿನಕಾಯಲ್ಲಿ 3/4 ಭಾಗ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ. ಇದು ಫ್ರೆಶ್ ತೆಂಗಿನಕಾಯಿ ಆದರೆ ತುಂಬ ಚೆನ್ನಾಗಾಗತ್ತೆ. ನೀವು ಕೊಬ್ಬರಿ ಹಾಕ್ಕೋಬೋದು, ಆದರೆ ಇದು ತೆಂಗಿನಕಾಯಿ ಅಷ್ಟು ರುಚಿ ಬರೋದಿಲ್ಲ ಇದಕ್ಕೆ. ಇದಾದಮೇಲೆ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಇದಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲ ಕಡೆ. ಇವಾಗ ಹುರಿದೆತ್ತಿಕೊಂಡಿರುವಂಥ ನೆಲಗಡಲೆ ಬೀಜನ ಇದಕ್ಕೆ ಹಾಕ್ತಾಯಿದ್ದೀನಿ. ಇವಾಗ ಇದಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಇವಾಗ ಇದನ್ನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಇರೋದ್ರಿಂದ ಮಕ್ಕಳು ಸಹ ಇದನ್ನು ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗಿದೆ. ಥ್ಯಾಂಕ್ಸ್ ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.